ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ವ್ಯಾಕರಣ ಮಾಹಿತಿಯನ್ನು ನೋಡೋಣ ಬನ್ನಿ. ನಾಮಪದ: ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ಉದಾಹರಣೆ: ಮಂಡ್ಯ, ತಿಮ್ಮಣ್ಣ, ಹುಲಿ, ಕಲ್ಲು ಇತ್ಯಾದಿ. ನಾಮಪದಗಳಲ್ಲಿ 3 ವಿಧಗಳನ್ನು ನೋಡಬಹುದು: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ: ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ಉದಾಹರಣೆ: ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ ಇತ್ಯಾದಿ. ಅಂಕಿತನಾಮ: ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ಉದಾಹರಣೆ: ಕೂಡಲ ಸಂಗಮ ದೇವ, ಪುರಂದರ ವಿಠಲ, ಗಂಗಾ, ಬ್ರಹ್ಮಪುತ್ರ ಇತ್ಯಾದಿ. ಅನ್ವರ್ಥನಾಮ: ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಉದಾಹರಣೆ: ವ್ಯಾಪಾರಿ, ರೋಗಿ, ಯೋಗಿ, ಬೆಳೆಗಾರ, ಪೂಜಾರ, ಶಿಕ್ಷಕ, ವಿದ್ಯಾರ್ಥಿ ಇತ್ಯಾದಿ.